எல்லாருக்கும் நமஸ்காரம். ரொம்ப குஷியாகுது. இந்த முகூர்த்தத்துக்கு வந்த எல்லோருக்கும் என்னுடைய மனமார்ந்த நன்றி. இந்த படம் ரொம்ப ரொம்ப எக்ஸைட்டடாக ஒர்க் பண்ணியிருக்கக்கூடிய ஒரு படம். ரொம்ப புதுசாக இருக்கும். இந்த படத்துக்காக நிறையா உழைச்சிருக்கோம். இந்த படத்துடைய ಫೈನಲ್ಸ್ல ಇನ್ನೂ நிறையா பேசுகிறேன். ಥ್ಯಾಂಕ್ ಯು ಎಲ್ಲರಿಗೂ. ಸರ್, ಯಾರೇ ಕೂಗಾಡಲಿ ಆದಮೇಲೆ ಮತ್ತೆ ಕನ್ನಡಕ್ಕೆ ಬಂದಿದ್ದೀರಾ. ಸೊ ಏನು ಹೇಳ್ತೀರಿ, ಯಾಕೆ ಅಷ್ಟು ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಈ ಸ್ಕ್ರಿಪ್ಟ್ ಅಂತ ನಿಮಗೆ? ಸುಮಾರು 10 ಇಯರ್ಸ್ ಮೇಲೆ ಆಗಿದೆ ಬಂದ್ಬಿಟ್ಟು. 13 ಇಯರ್ಸ್ ಆಗಿದೆ. இந்த ஸ்கிரிப்டோட லைன் ஒரு நல்ல லைனாக இருந்தது. ஐ எம் வெரி மச் இம்ப்ரெஸ். தட்ஸ் வை. ಸರ್, ಯಾರೇ ಕೂಗಾಡಲಿ ಟೈಮಲ್ಲಿ ಪುನೀತ್ ಸರ್ ಜೊತೆ ಒಂದಷ್ಟು ಕಳೆದಂಥ ಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಅಂತ? புனித் சார் வந்து என்னுடைய ஃப்ரெண்ட், என்னுடைய பிரதர். இது எல்லாத்துக்கும் மேலே அவர் ஒரு ஒரு காட்ஃபாதர் மாதிரி. அவரை இப்போ ரொம்ப மிஸ் பண்ணுறேன். கண்டிப்பாக எங்கேயோ இருந்து பார்த்துட்டு தான் இருக்கார். அப்படி தான் நான் நினைக்கிறேன். டெஃபினட்டாக அடுத்து இன்னொரு படம் பண்ணணும். ஒரு நல்ல படத்தின் மூலமாக டைரக்ஷனுக்கு நான் திரும்ப கன்னடா இண்டஸ்ட்ரிக்கு வருவேன். இப்போ நான் ஆக்ட் பண்ண வந்திருக்கேன். இப்போ தான் கன்னடா கற்றுக்கிறதுக்கு ஸ்டார்ட் பண்ணியிருக்கேன். ஐ டாக் ஃபுல் ஃப்ளெஜ் கன்னடா இந்த ஃபிலிமோட லாஸ்ட் டைமில் இந்த ப்ரீ-ரிலீஸ் ஈவெண்ட் ಆಡಿಯೋ ಲಾಂಚಲ್ಲೇ ಫುಲ್ಲಾಗೇ ಕನ್ನಡ ಲಾಂಚ್. ಥ್ಯಾಂಕ್ ಯು. ಸರ್, ಸಿನಿಮಾ ಇಂಡಸ್ಟ್ರಿಗೆ ಒಂದು 25 ಇಯರ್ಸ್ ಆಗಿದೆ. ಸೊ ಈಗ ಕವಳ ಇಲ್ಲಿನೂ ನೀವು ನೆಗೆಟಿವ್ ಶೇಡಾ ಅದರ್ವೈಸ್ ಏನಾದರೂ ಬೇರೆ ರೋಲಾ ಸರ್? ಐ ಆಮ್ ಆ್ಯಕ್ಟರ್, ದಟ್ಸ್ ಆಲ್. ಸರ್, ಕವಳಕ್ಕೆ ರವಿ ಸರ್ ಮತ್ತು ಶಿವರಾಜ್ ಕುಮಾರ್ ಸರ್ ಸಪೋರ್ಟ್ ಮಾಡಿದ್ದೀವಿ. ಆಲ್ವೇಸ್ ಸಪೋರ್ಟ್ ಸರ್. ರವಿನ, ಶಿವರಾಜ್ನ ಎಲ್ಲರನ್ನೇ ಸಪೋರ್ಟ್. ಅವ್ರ ಜೊತೆ ಮಾತಾಡಿದ್ರಿ ಇವಾಗ ಏನಂದ್ರೆ? ನಾನು ಇನ್ನೂ ಪೇಸಲ್ಲ, ನಾನು ಮೇಲೆ ಪೇಸಲ್ಲ. ಸರ್, ಹೂ ಇಸ್ ಯುವರ್ ಫೇವರೇಟ್ ಆ್ಯಕ್ಟರ್ ಇನ್ ಕರ್ನಾಟಕ? ಪುನೀತ್ ಸರ್. சூப்பர் க்ரோத். நம்பர் 1 இண்டஸ்ட்ரி இன் இந்தியன் இண்டஸ்ட்ரி. ஆல் இப்போ வந்து கன்னடா இண்டஸ்ட்ரி, தமிழ்நாடு இண்டஸ்ட்ரி, தெலுங்கு இண்டஸ்ட்ரி அப்படியெல்லாம் எதுவுமே இல்லை. எல்லாமே ஒரே இண்டஸ்ட்ரி ஆயிடுச்சு. இந்தியன் இண்டஸ்ட்ரி. வி ஆர் இன் இந்தியன் இண்டஸ்ட்ரி. தேங்க்யூ. ಬಾ ಮೈ ಹೀರೋ. ನೋಡ್ತಾ ಇದ್ದೀವಿ, ಸಮುದ್ರೀಕರಣ ಸರ್ ಬಂದಿದ್ದಾರೆ ಅಂತ ಅಂದರೆ ನಿಮ್ಮ ಸ್ಕ್ರಿಪ್ಟ್ ಹೇಗಿದೆ ಅನ್ನೋದು ಅಲ್ಲಿಗೆ ಅರ್ಥ ಆಗುತ್ತೆ. ಸೊ ಸಿನಿಮಾದ ಬಗ್ಗೆ ಹೇಳಿ, ಒಂದು ಮುಹೂರ್ತ ಆಗಿದೆ. ಸೊ ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತದೆ. ಇಂಥ ಲೆಜೆಂಡ್ರಿ ಆ್ಯಕ್ಟರ್ ಜೊತೆ ಎಲ್ಲ ನಾವು ಮೀಟ್ ಮಾಡೋದು, ಕೆಲಸ ಮಾಡೋದೇ ಒಂದು ದೊಡ್ಡ ಒಂದು ಅನುಭವ, ಒಂದು ಪುಣ್ಯ. ಸಮುದ್ರಕಣಿ ಸರ್ ಬಂದಿದ್ದಾರೆ ಅಂದರೆ ಅಲ್ಲಿಗೆ ಅರ್ಥ ಆಗುತ್ತೆ ಸ್ಕ್ರಿಪ್ಟ್ ಯಾವ ಲೆವೆಲ್ಗೆ ಸ್ಟ್ರಾಂಗ್ ಇದೆ ಅಂತ. ಕವಳ ಅನ್ನೋದು ಈಗ ಸ್ಟಾರ್ಟ್ ಆಗಿದ್ದಲ್ಲ, ಒಂದು 6 ತಿಂಗಳಿಂದ ಡೈರೆಕ್ಟ್ರು ಒಂದು 15-16 ವರ್ಷನ್ ಇದು ಈಗ ಲಾಕ್ ಆಗಿರೋದು. ಬೇರೆ ಲೆವೆಲ್ಗಿರುತ್ತೆ ಕಮರ್ಷಿಯಲ್ ಸಿನಿಮಾ ಅಷ್ಟೇ. ಏನು ಈ ಕವಳ ಅಂದರೆ ಏನು? ಕವಳ ಅಂದರೆ ನಮ್ಮ ಪ್ರಕಾರ ಊಟ. ಸೊ ನಿಮ್ಮ ಪ್ರಕಾರ ಏನು? ನನ್ನ ಪ್ರಕಾರ ನೀವು ಅದನ್ನು ನಾವು ಅಂದ್ಕೊಂಡ್ರೆ ನೀವು ಸಿನಿಮಾ ಮೇಲೆ ನೋಡಬೇಕು. ಬಟ್ ಕವಳ ಅಂದರೆ 4-5 ಅರ್ಥ ಇದೆ ಮೇಡಮ್. ಕವಳ ಅಂದರೆ ಊಟ ಇದೆ, ತಾಂಬೂಲ ಇದೆ. ಕವಳೇಶ್ವರ ಅಂತ ಶಿವ ಆಯುಧ ಇಟ್ಕೊಂಡು ಪೋಸ್ಟರ್ ಫಸ್ಟ್ ಲುಕ್ ನೋಡಿದರೆ. ಆಮೇಲೆ ಎಲ್ಲರೂ ಹೇಳ್ತಾರೆ ಹಂಗೆ ಕವಳ ಅಂದರೆ ಇನ್ನೊಬ್ಬರು ಬಗ್ಗೆ ಅಂತ ಅಂದ್ಕೊಂಡಿದ್ರೆ. ಬಟ್ ಅದೆಲ್ಲದಕ್ಕೂ ಒಂದು ರೀಸನ್ನು ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಬಟ್ ಕವಳ ಅಂದರೆ ನೀವು ಅಂದ್ಕೊಂಡಂಗೆ ಅದೇ ಒಂದು ಮಾಸ್ ಕಂಟೆಂಟು, ಮಾಸ್ ವೈಲೆನ್ಸ್ ಇರುವಂಥನೇ ಸಿನಿಮಾ. ಅಯ್ಯೋ, ನಾನು ಹೇಳಿಲ್ಲ ಮೇಡಮ್. ಇದೆ, ಬಟ್ ಈಗಲೇ ಬೇಡ ಮೇಡಮ್. ಅದು ಮುಂದಕ್ಕೆ ರಿವೀಲ್ ಮಾಡೋಣ. ಯಾರು ಏನೇನು ಮಾತಾಡ್ತಾರೋ ಮಾತಾಡಲಿ ಅಂತ ಬಿಟ್ಟಿದ್ದೀವಿ ಮೇಡಮ್. ಎಸ್ ಮ್ಯಾಮ್. ನನಗೆ ಹೋಲ್ ಹಾರ್ಟೆಡ್ಲಿ ಐ ಫೆಲ್ಟ್ ವೆರಿ ಗುಡ್ ಆ್ಯಕ್ಚುಲಿ. ಅವ್ರು ರವಿ ಸರ್ ಬರ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಬಟ್ ಅವರು ಹೋಗಿ ಇನ್ವಿಟೇಷನ್ ಕೊಡ್ತಿದ್ದಂಗೆ ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ಸೊ ಈ ಥರ ಎಲ್ಲ ಒಂದು ಸಪೋರ್ಟ್ ಸಿಗ್ತಾಯಿದ್ರೆ ನಮಗೆ ನಿಜವಾಗ್ಲೂ ಹೊಸೊಬ್ಬರಿಗೆ ಒಂದು ಪ್ರೋತ್ಸಾಹ, ಒಂದು ಖುಷಿ ಆಗುತ್ತೆ. ಅವರಿಬ್ಬರು ಬಂದಿದ್ದು ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಕ್ಷಣ ಮೇಡಮ್. ಅದಕ್ಕೆ ಅಂತಲೇ ಒಂದು 6 ಮಂತ್ಸಿಂದ ತಯಾರಿ ಮಾಡ್ತಾಯಿದ್ದೀನಿ. ಎಲ್ಲ ಬೇರೆ ಲೆವೆಲ್ ಫೈಟ್ಸ್ ಇದೆ. ಫೈಟ್ಸು, ಆ್ಯಕ್ಟಿಂಗು ಅಷ್ಟೇ ತುಂಬ ವೇರಿಯೇಷನ್ಸ್ ಇದೆ. ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರೆ ಡಬಲ್ ಗುಂಡಿಗೆನೇ ಇರಬೇಕು. ಅವ್ರು ಎಂತೆಂಥ ಆ್ಯಕ್ಟರ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅದೇ ಒಂದು ದೊಡ್ಡ ಟಾಸ್ಕ್ ಇವಾಗ ನನಗೆ. ಬಟ್ ಐ ಲೈಕ್ ಚಾಲೆಂಜಸ್, ಬಟ್ ಐ ವಿಲ್ ಡೂ ಇಟ್ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಐ ಆಮ್ ವೆರಿ ಹ್ಯಾಪಿ being associated with Kavala movie, and Sriraj is a great director. He has done 4 films. So Kavala is going to be a very good film, and my friend Hero, he have worked so hard for our last 6 months, and congratulations and all the best to the entire team. Thank you.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡ್ಯಾನಿ ಅಂತ. ಈ ಸಿನಿಮಾನಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಬಂದಿದ್ದು ನಮ್ಮ ಹೀರೋ ಸಂದೀಪ್ಗೆ ಸಪೋರ್ಟ್ ಮಾಡೋಕ್ಕೆ, ಆಮೇಲೆ ಡೈರೆಕ್ಟರ್ ಸರ್ಗೂ ಒಳ್ಳೇದಾಗಲಿ. ನನ್ನ ಕ್ಯಾರೆಕ್ಟ್ರು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಮೀಡಿಯಾ ಫಾರ್ ಕಮಿಂಗ್. ಥ್ಯಾಂಕ್ ಯು. ಯಾಕೆಂದರೆ ಮುಂದೆ ಎದುರಾಗುವಂಥ ಸಮಸ್ಯೆನ ಇಲ್ಲೇ ಸ್ವಲ್ಪ ಕಟ್ ಆಫ್ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಸೊ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಆದ್ಮೇಲೆ ಈ ಸಿನಿಮಾ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಹಳೆ ರೌಡಿಸಮ್ ಕಥೆ ಅಂತ ಹೇಳ್ತಿದ್ದಾರೆ. ಹೌದು ಮೇಡಮ್, ಅಂದರೆ ಏನಂತಂದರೆ ಇವಾಗ RX ಸೂರಿ ಮಾಡೋದು ಅದು ಔಟ್ ಆ್ಯಂಡ್ ಔಟ್ ಮಾಸು ಮತ್ತು ರಾ ರೌಡಿಸಮ್, ಮತ್ತು ಭೈರಾದೇವಿ ಮಾಡಿದೆ ಅದೆಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ, ಅದು ಮಾಡಿದೆ, ಅದು ಚೆನ್ನಾಗೋಯ್ತು. ಈಗ ಮತ್ತೆ ಮಚ್ಚೆ ಬೇಕು ಅಂತ ನಿರ್ಮಾಪಕರು ಕೇಳಿದ್ರು, ಹಾಗಾಗಿ ಮಚ್ಚಿಡ್ಕೊಂಡು ಆ ಮಚ್ಚಲ್ಲೇ ಕತೆ ಬರ್ಕೊಂಡು ಬಂದಿದ್ದೀನಿ. ನೋಡಬೇಕು ಯಾವ ರೀತಿ ಆಗುತ್ತೆ ಮುಂದೆ ಅಂತ. ಬಟ್ ಎಲ್ಲ ಪಕ್ಕಾ ಪ್ಲ್ಯಾನ್ಡ್ ಆಗಿ ಫಾರ್ ದ ಫಸ್ಟ್ ಟೈಮ್ ಸಮುದ್ರಕಣಿ ಸರ್ ಕನ್ನಡಗೆ ಕರ್ಕೊಬರೋದು ಸ್ವಲ್ಪ ಅರಸಾಹಸ ಮಾಡಿ, ಇಲ್ಲ ಇವರೇ ಬೇಕು ಅಂತ ಕರ್ಕೊಬಂದ್ವಿ. ಸೊ ಅದೆಲ್ಲ ಯಶಸ್ವಿಯಾಗಿದೆ. ಸಿನಿಮಾ ಶೂಟಿಂಗು ಇದೇ ರೀತಿ ಯಶಸ್ವಿ ಆಗುತ್ತೆ ಅಂತ ನನ್ನ ಭಾವನೆ. ಈಗ ನೀವು ಈ ಸಿನಿಮಾದಲ್ಲಿ ದೇವ್ರಿಗೆ ಬರ್ಕೊಟ್ಟಿದ್ದೀರಾ, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಈಗ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋ ಕೆಲಸ ಆಗುತ್ತೆ ಅಂತ ಅನ್ಸುತ್ತೆ. ಇಲ್ಲ ಮೇಡಮ್, ಧಾರ್ಮಿಕ ಭಾವನೆಗೆ ಧಕ್ಕೆ ತರೋವಂಥದ್ದು ಮಾಡಲ್ಲ. ಯಾಕೆಂತಂದರೆ ಏನಾದರೂ ಒಂದು ಸಮಸ್ಯೆ ಎದುರಾದಾಗ, ಅನ್ಯಾಯ ಎದುರಾದಾಗ ಭಗವಂತ ಯಾವ ರೀತಿ ಸಂಹಾರಕ್ಕೆ ನಿಂತ್ಕೊಳ್ತಾರೋ ಅದೇ ಥರ ಸಂಹಾರಕ್ಕೆ ನಿಂತ್ಕೊಂಡಾಗ ತ್ರಿಶೂಲ ಹಿಡ್ಕೊಂಡೇ ಸಂಹಾರ ಮಾಡ್ತಾರೆ. ಬಟ್ ಇಲ್ಲಿ ನಾಯಕ ನಟ, ಸೊ ಅದೇ ಥರ ಒಂದು ಏನೋ ಒಂದು ಸಮಸ್ಯೆ ಎದುರಾಗುತ್ತೆ, ಅಲ್ಲಿ ತ್ರಿಶೂಲ ಭಗವಂತ ಹಿಡ್ಕೊಂಡ್ರೆ ಇಲ್ಲಿ ಲಾಂಗ್ ಹಿಡ್ಕೊಳ್ತಾರೆ, ಮಚ್ಚಿ ಹಿಡ್ಕೊಳ್ತಾರೆ ಇವರು ಅಷ್ಟೇ. ತ್ರಿಶೂಲನೇ ಇದೆಯಲ್ಲ ಅವ್ರ ಆಯುಧ. ನಾನು ತ್ರಿಶೂಲ ಕೊಟ್ಟರೆ ಏನಾಗ್ಬಿಡುತ್ತೆ, ಇದು ಮತ್ತೊಮ್ಮೆ ಏನಾಗುತ್ತೆ, ಒಂದು ಡಿವೋಷ್ನಲ್ ಮೂವಿ ಥರ ಫೀಲ್ ಬಂದ್ಬಿಡುತ್ತೆ. ಹಾಗಾಗಿ ಕಮರ್ಷಿಯಲ್ ಟಚ್ ಕೊಡೋಕ್ಕೆ ಮಚ್ಚಿ ಕೊಟ್ಟಿದ್ದೀವಿ. ಇನ್ನೊಂದು ಕಡೆ ಪಾಪಿಗಳ ಲೋಕದಲ್ಲಿ ಇಷ್ಟು ಭಾಗಗಳಿಗೆ ಸೇರ್ಪಡೆ ಆಗಿದೆ ಅಂತ ಕೇಳಿದ್ವಿ. ಇಲ್ಲ, ಒಂದಷ್ಟು ಇನ್ಸ್ಪೈರ್ ಆಗಿದ್ದೀನಿ ಸರ್. ಯಾಕೆಂದರೆ ಒಂದು ಕತೆ ಮಾಡಬೇಕಾದ್ರೆ ಒಂದಷ್ಟು ನಾವು ಸುಮ್ಮನೆ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಿಂತ ಒಂದಷ್ಟು ಲೈವ್ ಇನ್ಸಿಡೆಂಟ್ ಮಾಡಿದಾಗ ವಾಸ್ತವಕ್ಕೆ ಹತ್ರ ಇರುತ್ತೆ ಅನ್ನೋ ಒಂದು ಭಾವನೆ. ಹಾಗಾಗಿ ಒಂದಷ್ಟು ರಿಯಲ್ ಇನ್ಸಿಡೆಂಟ್ಸ್ನ ಇದರಲ್ಲಿ ಅಡಾಪ್ಟ್ ಮಾಡಿಕೊಂಡು ಒಂದು ಬೇರೆ ಥರ ತೋರಿಸುವಂಥ ಪ್ಲ್ಯಾನ್ ನಡೀತಾ ಇದೆ. ಯಾವತ್ತಿಂದ ಶೂಟಿಂಗ್ ಸ್ಟಾರ್ಟ್ ಇದೆ? ಮೇಡಮ್, ಇದು ಮಾರ್ಚ್ 2nd 3rd ವೀಕಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸಮುದ್ರೀಕರಣವನ್ನು ಹೇಗೆ ಹುಟ್ಟಿದ್ರಿ ಅಂತ, ಬಿಕಾಸ್ ಅವ್ರಿಗೆ ತುಂಬ ಚೂಸಿ. ಹೌದು, ಆ್ಯಕ್ಚುಲಿ ಅವರು ಒಪ್ಕೊಳ್ಳಲ್ಲ. ನಾವು ಹೋಗಿ ಒಂದಷ್ಟು ಹೇಳಿ, ಆದರೆ ಇದರಲ್ಲಿ ಅಂಥ ಒಂದಷ್ಟು ಇಂಪ್ಯಾಕ್ಟ್ ಮಾಡೋವಂಥ ಕ್ಯಾರೆಕ್ಟರ್ ಇದೆ ಅವ್ರಿಗೆ. ಆ್ಯಕ್ಚುಲಿ ಅಷ್ಟು ಈಸಿ ಅಲ್ಲ ಅವ್ರಿಗೆ ಒಪ್ಸೋವಂಥದ್ದು. ಇಲ್ಲಾಂದರೆ ಸರ್ ಯಾವಾಗಲೂ ಬಂದಿರೋರು ಕನ್ನಡ ಇಂಡಸ್ಟ್ರಿಗೆ. ಸೊ ಎಲ್ಲ ಹೇಳಿ ಒಂದಷ್ಟು ಲೈನ್ ಅವಳಿಗೆ ಒಂದಷ್ಟು ಇಂಪ್ಯಾಕ್ಟ್ ಆಯಿತು. ತುಂಬ ಚೆನ್ನಾಗಿದೆ, ಇದರಿಂದ ಏನೋ ಒಂದು ಆಗುತ್ತೆ ಅಂತಂದ್ಬಿಟ್ಟು. ಬಟ್ ಬೇರೆ ಥರನೇ ಇದೆ ಅವ್ರ ಪಾತ್ರ, ಇದುವರೆಗೂ ಅವ್ರು ಮಾಡೇ ಇರಲ್ಲ ಆ ರೀತಿ ಒಂದು ಪಾತ್ರ ಇದರಲ್ಲಿ ಮಾಡ್ತಾರೆ. ಥ್ಯಾಂಕ್ ಯು.